ಸರ್ ನಮ್ಮ ಶಾಸಕರ ಬಗ್ಗೆ ಹೇಳಕ್ಕೆ ಇದೇ ಇಲ್ಲ ಸರ್, ಅಷ್ಟು ಮಾಡಿದ್ದಾರೆ ಸರ್ ನಮ್ಮ MLA ಮೇಡಮ್ಮು. ಸವಲಿ ವಿಧಾನಸೌಧ ಮಾಡಿದ್ದಾರೆ, ಡಬಲ್ ರೋಡು, ಪೈಲಟ್ಸ್ ಬಂಗಾರಪೇಟೆಯಿಂದ ಪೈಲಟ್ಸ್ವರೆಗೂ ಲೈಟ್ಸು, ಮತ್ತು ನಮ್ಮ ಬೆಂಗಳೂರು ರೋಡು, ಅಶೋಕ್ ನಗರ್ ರೋಡು ತುಂಬ ಮಾಡಿದ್ದಾರೆ ಸರ್. ಎರಡನೇ ಸಲ ಗೆದ್ದಿರೋದು? ಹೌದು ಸರ್, ಫಸ್ಟ್ ಸಲನೂ ಮಾಡಿದ್ದಾರೆ, ಸೆಕೆಂಡ್ ಟೈಮ್ನಲ್ಲಿಯೋ ಕೆಲಸ ಮಾಡ್ತಾನೇ ಇದ್ದಾರೆ. ಮೇಡಮ್ ಏನು ಕೆಲಸ ಮಾಡಲ್ಲ ಅಂತ ಹೇಳೋಕ್ಕೆ ಇಲ್ಲ ಸರ್. ಏನಾಗಬೇಕು KGFಗೆ? ಸರ್ ನಮ್ಮ KGFಗೆ ಬಂದೆ ಸರ್, ನಮ್ಮ KGFಗೆ ಇಂಡಸ್ಟ್ರಿಯಲ್ ಬೇಕು ಸರ್. ಅದೋ ಮೇಡಮ್ ಪ್ರಯತ್ನ ಮಾಡಿ ಅದೋ ಮಾಡಿಬಿಟ್ಟಿದ್ದಾರೆ. ಶಾರ್ಟ್ಲಿ ಇದು ಆಗುತ್ತೆ ಸರ್, ಉದ್ಯೋಗಾವಕಾಶ ಇಲ್ಲಿ ಸಿಗುತ್ತೆ. ಬೆಂಗಳೂರಿಗೆ ಹೋಗೋ ಅವಶ್ಯಕತೆ ಇಲ್ಲ. 100% ಆಗುತ್ತೆ ಸರ್, ನಮ್ಮ KGFನಲ್ಲಿಯೇ ಇಂಡಸ್ಟ್ರಿ ಆಗುತ್ತೆ ಸರ್. ಸರ್ ನಮ್ಮ MLA ಹೇಳ್ಬೇಕಂದ್ರೆ ಮಿನಿ ಮಕ್ಕಳಿಗೆ ಹೆಂಗೆ ರಿಲೇಷನ್ನು, ಒಂದು ತಾಯಿ ಇದ್ದಂಗೆ, ಎಲ್ರಿಗೂ ಒಂದು ತಾಯಿ ಒಂದು ಅಕ್ಕ ಆ ಥರ ಒಂದು ರಿಲೇಷನ್ಶಿಪ್ ಮೇಂಟೈನ್ ಮಾಡ್ತಾ ಇದ್ದಾರೆ. ನಮ್ಮ MLA ಅವರು ಬಂದುಬಿಟ್ಟು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ, ಸಣ್ಣ ಪುಟ್ಟ ಡೆವಲಪ್ಮೆಂಟ್ ಅಲ್ಲ. DCC ಕಡೆಯಿಂದ ಲೋನ್ಸ್ ಕೊಟ್ಟಿದ್ದಾರೆ ಸುಮಾರು ಬಡವರು ಮಕ್ಕಳಿಗೆ, ಮತ್ತು ಬಡವರು ಅಂತ ಇಲ್ಲ, ಏನೋ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರ್ಬೋದು ಅವ್ರಿಗೂ ಸಹ ಲೋನ್ ಕೊಟ್ಟಿದ್ದಾರೆ. ಅದೇ DCC ಮುಖಾಂತರ ಕೊಟ್ಟಿದ್ದಾರೆ. ಮತ್ತು ಇಂದಿರಾ ಕ್ಯಾಂಟೀನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಈಗ, ಮತ್ತು ಡಬಲ್ ರೋಡ್ಸ್ ಮಾಡ್ತಾ ಇದ್ದಾರೆ. ಸ್ಟ್ರೀಟ್ ಲೈಟ್ಸು ಸುಮಾರು ಸ್ಟ್ರೀಟ್ ಲೈಟ್ಸ್ ಇದ್ದಿಲ್ಲ KGFನಲ್ಲಿ. ಈಗ ನೀವು ನೈಟ್ನಲ್ಲಿ ಒಂದು ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಉರ್ಗೆಮ್ 5 ಲೈಟ್ಸ್ ಕಡೆಯಿಂದ ಉರ್ಗೆಮ್ ಸರ್ಕಲು ಮತ್ತು ಆಂಡರ್ಸಂಪೇಟ್ ಕಡೆ ಈಗ ಡಬಲ್ ರೋಡ್ ಆಗ್ತಾಯಿದೆ, ಮತ್ತು ಅಲ್ಲಿ ಕೂಡ ಸ್ಟ್ರೀಟ್ ಲೈಟ್ಸ್ ಬರುತ್ತೆ. ಹಂಗೆ ಸ್ಟ್ರೀಟ್ ಲೈಟ್ಸ್ದು ಪ್ರಾಬ್ಲಮ್ ಯಾವುದೂ ಇಲ್ಲ. ಮತ್ತು ನೀರಿನ ಸಮಸ್ಯೆ ಜನಸ್ಪಂದನ ಕಾರ್ಯಕ್ರಮ ಅಂತ ಮಾಡ್ತಾರೆ ಶಾಸಕರು. ಶಾಸಕರೇ ಕೂತ್ಕೊಂಡು ಎಲ್ಲ ಡಿಪಾರ್ಟ್ಮೆಂಟನ್ನು ಕರೆಸ್ಬಿಟ್ಟು, ಎಲ್ಲ ಅಫಿಷಿಯಲ್ ಡಿಪಾರ್ಟ್ಮೆಂಟ್ಸ್ನ ಕರೆಸ್ಬಿಟ್ಟು ಒಂದು ದಿನ ಫಿಕ್ಸ್ ಮಾಡಿಬಿಟ್ಟು ಜನಗಳಿಗೆ ಹೇಳ್ಬಿಟ್ಟು ಬಂದು ಅಲ್ಲಿ ಕೂತ್ಕೊಂಡು ಒಬ್ಬೊಬ್ಬರನ್ನ ಕರೆದುಬಿಟ್ಟು ಅವರ ಜನ ಏನು ಕೊರತೆ ಇದೆ ಅದನ್ನು ಭೇಟಿ ನೀಡಿ ಫುಲ್ ಸಾಲ್ವ್ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು. KGFಗೆ ಏನು ಸಮಸ್ಯೆನೇ ಇಲ್ವಾ ಹಂಗಾರೆ? ಏನು ಪ್ರಾಬ್ಲಮೇ ಇಲ್ವಾ ಸರ್? ಪ್ರಾಬ್ಲಮ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಏನು ಯಾವುದೋ ಸ್ಪೆಸಿಫೈ ಮಾಡ್ಬೋದಾ ಇಂಥದ್ದೊಂದು ಆಗಬೇಕು ಇಲ್ಲಿ ಅಂತ? ಸರ್ ಸ್ಪೆಸಿಫೈ ಅಂತ ಮಾಡೋದಕ್ಕೆ ಏನೂ ಇಲ್ಲ. ಆಲ್ಮೋಸ್ಟ್ ಅವರು ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ ಆಲ್ಮೋಸ್ಟ್. ಈಗ ಹಾಸ್ಪಿಟ್ಲು ಹೊಸ ಬಿಲ್ಡಿಂಗ್ ಇನಾಗ್ರೇಷನ್ ಮಾಡಿದ್ರು, ಡೆವಲಪ್ಮೆಂಟ್ ಮಾಡಿದ್ದಾರೆ. ಮತ್ತು ಇಂದಿರಾ ಕ್ಯಾಂಟೀನು, ಮತ್ತು ಮಿನಿ ವಿಧಾನಸೌಧ ಸರ್, ಮಿನಿ ತಾಲೂಕು ಆಫೀಸು ಓಪನ್ ಮಾಡಿದ್ದಾರೆ ಕ್ಷೇತ್ರದಲ್ಲಿ. ಮತ್ತು ರಿಜಿಸ್ಟ್ರೇಷನ್ ಎಲ್ಲ ನಾವು ಬಂಗಾರಪೇಟೆಗೆ ಹೋಗಬೇಕಾಗಿತ್ತು, ಏನಾದರೂ ಮ್ಯಾರೇಜ್ ರಿಜಿಸ್ಟ್ರೇಷನ್ ಇರಲಿ, ಸೈಟ್ ರಿಜಿಸ್ಟ್ರೇಷನ್ ಇರಲಿ, ಅದು ಬಂದುಬಿಟ್ಟು ನಮ್ಮ ಜನಗೆ ಕಷ್ಟ ಅಂತ ಶಾಸಕರು ಅಂದ್ಕೊಂಡು ಮತ್ತು ಅವರು ಪ್ರಯತ್ನ ಮಾಡಿಬಿಟ್ಟು KGF ತಾಲೂಕು ಆಫೀಸ್ನಲ್ಲಿ ಆಗಬೇಕಂತ ಒಂದು ಮಿನಿ ತಾಲೂಕು ಆಡಳಿತ ಕಚೇರಿನ ಕಟ್ಬಿಟ್ಟು ಅಲ್ಲಿ ಮಾಡಿಸ್ತಾ ಇದ್ದಾರೆ. ಎಲ್ರಿಗೂ ಅನುಕೂಲ ಆಗ್ತಾಯಿದೆ. ಮತ್ತು ಏನೇ ಒಂದು ಸಮಸ್ಯೆ ಶಾಸಕರ ಹತ್ರ ನಾವು ಹೋಗಿದ್ರೆ ಕೂಡ ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತಾರೆ ಸರ್. ನಮಗೆ ಏನು ವೆಯ್ಟ್ ಮಾಡಲ್ಲ ಶಾಸಕರು, ಇಲ್ಲ ಅಂತ ಒಂದು ಮಾತು ಕೊಡಲ್ಲ. She is doing lots of works. She is an iron lady to the KGF because she bought Vidhan Sauda, industrial hub. She bought industrial hubs and ಹಾಸ್ಪಿಟಲ್ ಇಲ್ಲ KGF ಅಲ್ಲಿ ಪ್ರಾಪರ್ ಆಗಿ. ಸಿವಿಲ್ ಹಾಸ್ಪಿಟಲ್ ಇಲ್ಲ. ಸಿವಿಲ್ ಹಾಸ್ಪಿಟಲ್ ಇದ್ರೂ ಕೂಡ ಅದರಲ್ಲಿ ಸುಮಾರು ಜನ ವರ್ಕ್ ಮಾಡ್ತಾ ಇಲ್ಲ. ಬಟ್ ಆಫ್ಟರ್ ಡಾಕ್ಟರ್ ಇಲ್ಲ. ಆಫ್ಟರ್ ಮೇಡಮ್ she bought civil hospital, new building here. Many works she have done here, lots of works, because she called as an iron lady to the KGF because of her work. ನಿಮ್ಮ ಪ್ರಕಾರ KGF ಅಲ್ಲಿ ಇನ್ನೂ ಆಗಬೇಕಾಗಿರೋ ಕೆಲಸಗಳೇನು ನಿಮ್ಮ ಪ್ರಕಾರ? She is doing all the works. She knows everything because she is well educated enough to do all the works. She is not leaving any work at KGF. She is more educated and brave lady. She is doing all the works. ಖಂಡಿತವಾಗುತ್ತೆ. ಯಾಕಂದರೆ ಲಾಸ್ಟ್ ಟೈಮ್ ಮೇಡಮು ಬೇರೆಯವರು ಇದ್ರೂ ಸರ್ಕಾರ ಅವರಲ್ಲಿ ಹೋಗಿ ಏನೇನು ಬೇಕೋ ಅನುಕೂಲ KGFಗೆಲ್ಲ ತೊಗೊಂಬಂದಿದ್ದಾರೆ. ಮತ್ತು ಇಲ್ಲ ಅಂದರೆ ಇವಾಗ ಇವ್ರ ಸರ್ಕಾರ ಅಂದರೆ ಇನ್ನೂ ಜಾಸ್ತಿ ತೊಗೊಂಬರ್ತಾರೆ, ಇನ್ನೂ ನಮ್ಮದು ಡೆವಲಪೇ ಆಗುತ್ತೆ. ಇನ್ನೂ ನೀವು 5 ಇಯರ್ಸಲ್ಲಿ ನೋಡಿ ನಮಗೆ ಸುಮಾರು 900 ಜೇಕಸ್ ಏನು ಇಂಡಸ್ಟ್ರಿಯಲ್ ಬರ್ತಿದೆ. ಯಾರಿಂದ ಬರ್ತಿದೆ? ನಮ್ಮ ಮೇಡಮಿಂದನೇ ಬರ್ತಿದೆ. ಅವರು ಏನು ಕ್ರಮ ತಗೊಂಡಿಲ್ಲ ಅಂದರೆ ಇದಾಗ್ತಾ ಇಲ್ಲ. ನೀವು ವಿದ್ಯಾವಂತರಾಗಿ ಅಥವಾ ಜನಸಾಮಾನ್ಯರಲ್ಲಿ ಅನುಕೂಲಸ್ಥರಾಗಿ ಕಾಣಿಸ್ತೀರಾ. ಹಾಗಾಗಿ ನಾನು ನಿಮ್ಗೆ ಕೇಳೋ ಪ್ರಶ್ನೆ, ಮುನಿಯಪ್ಪ ಅವ್ರ ಮಗಳು ಅನ್ನೋ ಕಾರಣಕ್ಕೆ ಗೆಲ್ತಾರ ಅಥವಾ ರೂಪಕಲಾ ಅವರೇ ನಿಜಕ್ಕೂ ಕೆಲಸ ಮಾಡ್ತಿದ್ದಾರೆ? ಸರ್ ಮುನಿಯಪ್ಪ ಮಗು ಅಂತಾನೆ ಫಸ್ಟ್ ಮೇಡಮ್ ಬಂದಿರೋದು. ಇಲ್ಲ ಅಂದ್ರೆ ಮೇಡಮ್ ಎಲ್ಲಿ ಅಂತ ಗೊತ್ತಿಲ್ಲ. ಸುಲಭವಾಗಿ ಬಂದಿಲ್ಲ, ಅವ್ರಿಗೂ ಟಿಕೆಟ್ ಕೊಡಕ್ಕೆ ತುಂಬಾ ಆಟ ಆಡ್ಸಿದ್ದಾರೆ. ಅವರು ನನ್ನ ಪ್ರಕಾರ 2008 ಅಥವಾ 10 ಇಂದ ಇಲ್ಲಿ ವರ್ಕ್ ಮಾಡ್ತಿದ್ದಾರೆ.
13ನಲ್ಲಿ ಅವ್ರಿಗೆ ಕೊಡಲಿಲ್ಲ, 18ನಲ್ಲಿ ಕೊಟ್ಟಿದ್ದು. ಸಾರು ಮಾಡಿದ್ದಾರೆ. ಅಷ್ಟಂದರೆ ಇಷ್ಟೊಂದು ಅವ್ರಿಗೆ ಎಲ್ಲರಿಗೂ ಅವರು ಏನೇನು ಮಾಡಿದ್ದಾರೆ ಅಂತ ಅಭಿವೃದ್ಧಿ ಹೇಳಕ್ಕೆ ಆವಾಗ ಟೈಮ್ ಇಲ್ಲ, ಯಾರೂ ಅದು ರೀಚ್ ಮಾಡೋಕ್ಕೆ ಹೆಲ್ಪ್ ಮಾಡಿಲ್ಲ ಸರ್ಗೆ. ಅಂದರೆ ಅವ್ರ ಮುಖಾಂತರನೇ ಮೇಡಮ್ದು, ಅಂದರೆ ಮೇಡಮು ಚೆನ್ನಾಗಿ ಮಾಡ್ತಾರೆ. ಈಗ ರೂಪಕಲಾ ಅವ್ರಿಗೆ ರೂಪಕಲಾ ಮುನಿಯಪ್ಪ ಅಥವಾ ರೂಪಕಲಾ ಶಶಿಧರ್ ಅನ್ನೋದಕ್ಕಿಂತ ಅವರೇ ದೊಡ್ಡ ಶಕ್ತಿಯಾಗಿ ಬೆಳೆದಿದ್ದಾರೆ. ಹೌದು, ನಿಜ, 100%. ನಮಗೆಲ್ಲ ನಾನು ಮೇಡಮ್ ಇದು ಅದಂತಲ್ಲ, ಮೇಡಮ್ ಏನು ಹೇಳ್ತಾರೋ ಆ ಪಕ್ಷ, ನಾನು ಈ ಪಕ್ಷ ಆ ಪಕ್ಷ ಅಂತಲ್ಲ, ನಾವು ಯಾವುದಕ್ಕೆ ಎಲೆಕ್ಷನ್ಗೆ ಪಾರ್ಟಿಗೆ ಹೋಗ್ತಿಲ್ಲ. ಹೋಗಿ ಮಹಿಳೆಯರಾಗಿ ಅವ್ರನ್ನ ಹೋದರೆ ರೆಸ್ಪಾನ್ಸ್ ಕೊಡೋದಂತ ಇದೆ. ನಾವು ನೋಡ್ತಾ ಇರ್ಬೋದು, KGF ಜನ, ಮುಕ್ಕಾಲು ಜನ, ನಿಯರ್ಲಿ 75% ಆಫ್ ಪಾಪ್ಯುಲೇಷನ್ ಎಜುಕೇಟೆಡ್ ಇದ್ದಾರೆ. ಎಜುಕೇಟೆಡ್ ವೋಟರ್ ಪಲ್ಸು, ಅವರ ವೋಟಿಂಗ್ ಟೆಂಡೆನ್ಸಿ, ವೋಟಿಂಗ್ ಪ್ಯಾಟ್ರನ್ನು ಯಾವ ರೀತಿ ಇರುತ್ತೆ ಅಂತ ತಮಗೂ ಗೊತ್ತಿದೆ ಮಾಧ್ಯಮದವ್ರಿಗೆ. ಎಜುಕೇಟೆಡ್ ಅವರು ದೇ ಡೋಂಟ್ ಗೆಟ್ ಬೌಂಡೆಡ್ ಫಾರ್ ಎನಿ, ಏನೋ ಮಾತಾಡ್ತಾರೆ ರಿಲಿಜಿಯಸ್ ಮೇಲೇನೋ ಧರ್ಮದ ಆಧಾರದ ಮೇಲೇನೋ ವೋಟ್ ಎಲ್ಲ ಹಾಕಲ್ಲ. ಅವ್ರು ವೋಟ್ ಹಾಕೋದು ಬರೀ ಡೆವಲಪ್ಮೆಂಟ್ಗೆ ಮಾತ್ರನೇ. ಅದಕ್ಕೆ ನಿದರ್ಶನ MLA ಎಲೆಕ್ಷನ್ ಮೇಡಮ್ ತೊಗೊಂಡಿರೋ ವೋಟು, MP ಎಲೆಕ್ಷನಲ್ಲಿ ಮೇಡಮ್ ಕೊಡಿಸಿರೋ ವೋಟು, ಬೇರೆ ಏನೂ ಇಲ್ಲ. ಮತ್ತೆ ಮರು ಆಯ್ಕೆ ಆಗಬೇಕು ಅಂತ ಅಂತೀರ? ಮರು ಆಯ್ಕೆ ಆಗಬೇಕಂತಲ್ಲ, ಖಂಡಿತ ಜನ ಮನ್ಸು ಮಾಡಿ 3rd ಟೈಮು ಮೇಡಮ್ ಅವ್ರನ್ನ MLA ಮಾಡೇ ಮಾಡ್ತಾರೆ. ಮೇಡಮ್ ಅವರು ಖಂಡಿತ ಈ ಒಂದು ಕ್ಷೇತ್ರದಲ್ಲಿ ಎಲ್ಲಿಯವರೆಗೂ KGF ಬೆಂಗಳೂರು ರೇಂಜ್ಗಿಲ್ಲ ಅಂದ್ರೂ ಒಂದು ಮಾಡ್ರೇಟ್ ರೇಂಜ್ಗೆ ಡೆವಲಪ್ ಆಗುತ್ತೋ ಅಲ್ಲಿವರೆಗೂ ಈ ಊರಲ್ಲಿ MLA ಆಗಿರ್ತಾರೆ. ಜನ ಕೈ ಬಿಡೋದಿಲ್ಲ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.